ಸ್ಟೂಡೆಂಟ್ಸ್ ಈ ವಿಡಿಯೋ ನಾನು ನಿಮಗೆ ಕಂಪ್ಲೀಟ್ ಎಕ್ಸಾಮ್ ಟು ಇನ್ಫಾರ್ಮೇಶನ್ ಕೊಡ್ತೀನಿ ಸ್ಟೂಡೆಂಟ್ಸ್. ಎಕ್ಸಾಮ್ 2 ಅಂದ್ರೆ ಏನು, ಎಕ್ಸಾಮ್ 2 ನ ಯಾರು ಬರೀಬಹುದು, ಎಕ್ಸಾಮ್ 2 ನ ಬರೆದ್ರೆ ಏನಾಗುತ್ತೆ, ಎಕ್ಸಾಮ್ 2 ಹೆಂಗ್ ಅಪ್ಲೈ ಮಾಡಬೇಕು, ಎಕ್ಸಾಮ್ ಟೈಮ್ ಟೇಬಲ್ ಏನು, ಎಲ್ಲ ಇನ್ಫಾರ್ಮೇಶನ್ ಟಾಪ್ ಟು ಬಾಟಮ್ ಎಲ್ಲ ಹೇಳ್ತೀನಿ ಸ್ಟೂಡೆಂಟ್ಸ್. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ಎಲ್ಲರೂ ವಿಡಿಯೋ ಲೈಕ್ ಮಾಡಿ ಮರಿಬೇಡಿ ಸ್ಟೂಡೆಂಟ್ಸ್. ತುಂಬಾ ಎಫರ್ಟ್ ಹೋಗುತ್ತೆ ಈ ತರ ವಿಡಿಯೋಸ್ ಮಾಡೋದಕ್ಕೆ, ತುಂಬಾ ಎಫರ್ಟ್ ಹೋಗುತ್ತೆ ಸ್ಟೂಡೆಂಟ್ಸ್. ಓಕೆನಾ? ನಾ ಸ್ಟೂಡೆಂಟ್ಸ್ ಫಸ್ಟ್ ಥಿಂಗ್ಸ್ ಫಸ್ಟ್, ಮುಂಚೆ ಎಲ್ಲಾರು ಏನ್ ಅನ್ಕೊಂಡಿದ್ರು ಸ್ಟೂಡೆಂಟ್ಸ್, ಎಲ್ಲಾರ ಮನ್ಸಲ್ಲಿ ಏನಿತ್ತು, ಎಕ್ಸಾಮ್ 2 ನ ಯಾಕೆ ಬರೀತಾರೆ, ಎಕ್ಸಾಮ್ 1 ಅಲ್ಲಿ ಅಕಸ್ಮಾತ್ ಸ್ಟೂಡೆಂಟ್ಸ್ ಫೇಲ್ ಆಗ್ಬಿಟ್ಟಿದ್ದಾರೆ, ಕಂಪ್ಲೀಟ್ ಫೇಲ್, ಇಲ್ಲಾಂದ್ರೆ NC ಅಂತ ಬಂದಿದೆ ಅವ್ರದ್ದು. ಓಕೆನಾ? NC ಅಂತ ಬಂದಿದೆ, ಫೇಲ್ ಆಗಿದ್ದಾರೆ 10th ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದಾರೆ, ಅವ್ರು ಮಾತ್ರ ಬರೀಬಹುದು ಅಂತ ಇತ್ತು ಮುಂಚೆ. ಬಟ್ ಸ್ಟೂಡೆಂಟ್ ದಟ್ ಈಸ್ ನಾಟ್ ಟ್ರೂ. ಎಷ್ಟೋ ಜನ ಟಾಪರ್ಸ್ ಕೂಡ ಎಕ್ಸಾಮ್ 2 ನ ಬರೀತಾರೆ. ಯಾಕೆ ಗೊತ್ತಾ ಸ್ಟೂಡೆಂಟ್ಸ್, ಯಾಕೆ ಗೊತ್ತಾ? ಲೆಟ್ ಮಿ ಟೆಲ್ ಯು ಸ್ಟೂಡೆಂಟ್ಸ್ ಅ ವೆರಿ ಸಿಂಪಲ್ ಫ್ಯಾಕ್ಟ್. ಯಾರು ಈ ಎಕ್ಸಾಮ್ 2 ನ ಬರೀಬಹುದು ಫಸ್ಟ್ ಆಫ್ ಆಲ್, ಆಬ್ವಿಯಸ್ಲಿ ಯಾರು ಎಕ್ಸಾಮ್ 1 ಅಲ್ಲಿ ಫೇಲ್ ಆಗಿದ್ದಾರೆ, ಇಲ್ಲ ಅಂತಂದ್ರೆ ಯಾವ್ದೇ ಒಂದು ರೀಸನ್ಗೋಸ್ಕರ ಅವರು ಆಬ್ಸೆಂಟ್ ಆಗಿದ್ರು, ಇಲ್ಲ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಯಾರು ಎಕ್ಸಾಮ್ 1 ನ ಬರೆಯಕ್ ಆಗಿಲ್ಲ, ಇಲ್ಲ ಎಕ್ಸಾಮ್ 1 ಅಲ್ಲಿ ಫೇಲ್ ಆಗಿದ್ದಾರೆ, ಮುಂಚೆ ಅವ್ರು ಬರೀತಾ ಇದ್ರು. ಬಟ್ ಈಗಿಂದ ಮೆನಿ ಟಾಪರ್ಸ್, ಮೆನಿ ಸ್ಟೂಡೆಂಟ್ಸ್ ಯಾರು ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿದೆ, ಬಟ್ ಅವ್ರಿಗೆ ಗೊತ್ತು ಅವ್ರ ಪೊಟೆನ್ಶಿಯಲ್ ಏನೋ ಜಾಸ್ತಿ ಇದೆ, ಅವ್ರಿಗೆ ಸದ್ಯಕ್ಕೆ ಬರ್ದಿರೋ ಪೇಪರ್ಗಿಂತ ಒಳ್ಳೆ ಮಾರ್ಕ್ಸ್ ಬರ್ಬೋದು, ಅವರು ಕೂಡ ಬರೀತಾರೆ ಸ್ಟೂಡೆಂಟ್ಸ್. ಎವ್ರಿ ಸಿಂಗಲ್ ಸ್ಟೂಡೆಂಟ್ ಯಾರಿಗೆ ಮಾರ್ಕ್ಸ್ ಇಂಪ್ರೂವ್ ಮಾಡಬೇಕು ಅವರು ಕೂಡ ಬರೀತಾರೆ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಮ್ಯಾಥ್ಸ್ ಅಲ್ಲಿ ಅವ್ರಿಗೆ ಎಕ್ಸಾಮ್ ಅಲ್ಲಿ 80% ಬಂತು, ಎಕ್ಸಾಮ್ 2 ಅಲ್ಲಿ 90% ಬರ್ಬೋದು. ನಿಮ್ಗೆ ಗೊತ್ತು ಯು ಹ್ಯಾವ್ ಅಬಿಲಿಟಿ, ನಿಮ್ ಒಳಗಡೆ ಅಬಿಲಿಟಿ ಇದೆ, ಆರ್ ನಿಮ್ಗೆ ಮುಂಚೆ ರೈಟ್ ಟೀಚರ್ ಸಿಕ್ಕಿಲ್ಲ, ನಿಮ್ಗೆ ಲೆಟ್ಸ್ ಸೇ ನೀವು ಎಕ್ಸಾಮ್ ನೀವು ಏನೋ ಆಯ್ತು, ನಿಮ್ಗೆ ಒಂದ್ ಟಾಪಿಕ್ ನ ರಿವೈಸ್ ಮಾಡಕ್ ಆಗಿಲ್ಲ, ಏನೇ ರೀಸನ್ ಇರಲಿ ಸ್ಟೂಡೆಂಟ್ಸ್, ಬಟ್ ನಿಮಗ್ ಅನ್ಸುತ್ತೆ ಎಕ್ಸಾಮ್ 2 ಅಲ್ಲಿ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರ್ಬೋದು, ಬರೀರಿ, ಏನು ಹೋಗಲ್ಲ ಅದರಿಂದ. ಲೆಟ್ ಮಿ ಟೆಲ್ ಯು ಸ್ಟೂಡೆಂಟ್ಸ್, ಎಕ್ಸಾಮ್ 1 ಇದು, ಎಕ್ಸಾಮ್ 2 ಇದು, ಸೊ ಈ ಸ್ಕೋರ್ ನ ಚೂಸ್ ಮಾಡ್ತಾರೆ. ಬಟ್ ಲೆಟ್ಸ್ ಸೇ ನಿಮ್ದು ಎಕ್ಸಾಮ್ 2 ಚೆನ್ನಾಗಿ ಹೋಗಿಲ್ಲ, ಎಕ್ಸಾಮ್ 1 ಸೈನ್ಸ್ ಅಲ್ಲಿ ನಿಮ್ಗೆ 85 ಬಂದ್ಬಿಡಿತು, ಬಟ್ ಎಕ್ಸಾಮ್ 2 ಅಲ್ಲಿ ನಿಮ್ಗೆ 75 ಬಂದ್ಬಿಡ್ತು. ಅವಾಗ ಏನ್ ಮಾಡ್ತಾರೆ ಸ್ಟೂಡೆಂಟ್ಸ್, ಅವಾಗ 75 ತಗೋತಾರ? ಇಲ್ಲ, ದ ಬೆಸ್ಟ್ ಆಫ್ 2 ಮಾರ್ಕ್ಸ್, ನಿಮ್ಗೆ ಇಲ್ಲಿ 85 ಬಂದಿತ್ತು, ಇಲ್ಲಿ 75 ಬಂದ್ರೆ ನಿಮ್ದು ಫೈನಲ್ ಮಾರ್ಕ್ಸ್ 85 ತಗೊಳೋದು. ಎರಡು ಎಕ್ಸಾಮ್ ಅಲ್ಲಿ ನಿಮ್ಗೆ ಎದ್ರಲ್ಲಿ ನಿಮ್ಗೆ ಚೆನ್ನಾಗಿ ಜಾಸ್ತಿ ಮಾರ್ಕ್ಸ್ ಬಂದಿರುತ್ತಲ್ಲ, ಅದನ್ನ ಕನ್ಸಿಡರ್ ಮಾಡ್ತಾರೆ ಸ್ಟೂಡೆಂಟ್ಸ್. ಸೊ ಇಲ್ಲಿ ನಿಮ್ಗಿದು ನೋ ರಿಸ್ಕ್ ಸೇಫ್ಟಿ, ಇದು ರಿಸ್ಕೇ ಇಲ್ಲ, ಬಟ್ ಸೇಫ್ಟಿ ತುಂಬಾ ಇದೆ. ಇಲ್ಲಿ ಸೇಫ್ಟಿ ತುಂಬಾ ಇದೆ. ಎಕ್ಸಾಮ್ 2 ಒಂದು ಬರೀ ಸುಮ್ನೆ ಯಾರು ಫೇಲ್ ಆಗಿದಾರಲ್ಲ ಅವ್ರಿಗೆ ಮಾತ್ರ ಅಲ್ಲ, ಇದು ಟಾಪರ್ಸ್ ಕೂಡ ಎಕ್ಸಾಮ್ ಬರೀಬಹುದು. ಎಕ್ಸಾಮ್ 2 ನ ಮುಂಚೆಕ್ಕಿಂತ ಒಳ್ಳೆ ಮಾರ್ಕ್ಸ್ ತಗೋಬಹುದು. ಒಳ್ಳೆ ಮಾರ್ಕ್ಸ್ ಬರ್ಲಿಲ್ಲ, ಹಳೆ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ. ಆಮೇಲೆ ನೀವು ಇಲ್ಲಿ ಎಲ್ಲಾ ಸಬ್ಜೆಕ್ಟ್ಸ್ ಬರೀಬೇಕಂತ ಏನಿಲ್ಲ, ಯಾವ ಸಬ್ಜೆಕ್ಟ್ ನೀವು ಅಪಿಯರ್ ಮಾಡ್ಬೇಕಲ್ಲ ಅದನ್ನ ಮಾತ್ರ ಬರೀಬಹುದು. ಓಕೆನಾ? ಸೊ ಸ್ಟೂಡೆಂಟ್ಸ್, ಈಗ ನೀವು ಅನ್ಸ್ಬೋದು ಸರ್, ಓಕೆ ಐ ಆಮ್ ಕನ್ವಿನ್ಸ್ಡ್, ಎಕ್ಸಾಮ್ 2 ನಾ ಬರೀತೀನಿ, ಬಟ್ ವಾಟ್ ಇಸ್ ದ ಟೈಮ್ ಟೇಬಲ್? ಟೈಮ್ ಟೇಬಲ್ ಏನು ಸ್ಟೂಡೆಂಟ್ಸ್? ಹಿಯರ್ ದ ಟೈಮ್ ಟೇಬಲ್. ಇದು ನಿಮ್ದು ಅಫಿಷಿಯಲ್ ಟೈಮ್ ಟೇಬಲ್ ಸ್ಟೂಡೆಂಟ್ಸ್. ಅಫಿಷಿಯಲ್ ಟೈಮ್ ಟೇಬಲ್ ಇದು 18th ಸ್ಟೂಡೆಂಟ್ಸ್, 18th ಸ್ಟಾರ್ಟ್ ಆಗುತ್ತೆ. 18th ಫಸ್ಟ್ ಲ್ಯಾಂಗ್ವೇಜ್, 19th ನಿಮ್ದು ಸೈನ್ಸ್, ಸರಿನಾ? ಸೆಕೆಂಡ್ ಲ್ಯಾಂಗ್ವೇಜ್ ಇರುತ್ತೆ 20th, 21st ನಿಮ್ದು ಮ್ಯಾಥ್ಸ್, ಥರ್ಡ್ ಲ್ಯಾಂಗ್ವೇಜ್ ಇರುತ್ತೆ ಸ್ಟೂಡೆಂಟ್ಸ್, ಆ ತರ ಇರುತ್ತೆ. ಇಲ್ಲ ಮೇಲೆ 23rd ನಿಮ್ದು ಸೋಷಿಯಲ್ ಸೈನ್ಸ್, ಅದಾದ್ಮೇಲೆ ನಿಮ್ದು ಲಾಸ್ಟ್ ನಿಮ್ದು GTS ಸಬ್ಜೆಕ್ಟ್ ಇರುತ್ತೆ. ಸೊ ದಿಸ್ ಇಸ್ ದ ಎಂಟೈರ್ ಟೈಮ್ ಟೇಬಲ್ ನಿಮಗೆ ಸದ್ಯಕ್ಕೆ ಇರೋ ಸ್ಟೂಡೆಂಟ್ಸ್. ಎಂಟೈರ್ ಟೈಮ್ ಟೇಬಲ್ ಇದೆ ಸ್ಟೂಡೆಂಟ್ಸ್, ನಿಮಗೆ ಎಂಟೈರ್ ಟೈಮ್ ಟೇಬಲ್ ಇದೆ. ಈಗ ನಿಮ್ಮೆಲ್ಲರ ಮನಸ್ಸಲ್ಲಿ ಒಂದಿರ್ಬೇಕು ಸ್ಟೂಡೆಂಟ್ಸ್, ಸರ್ ನಾನು ಎಕ್ಸಾಮ್ ಅಲ್ಲಿ ಪಾಸ್ ಆಗಿಲ್ಲ, ಬಟ್ ಎಕ್ಸಾಮ್ 2 ಅಲ್ಲಿ ಪಾಸ್ ಆಗ್ಬೋದಾ ಸ್ಟೂಡೆಂಟ್ಸ್? ಆಗ್ಬೋದು. ನಾವು ಕೊಡೋ ಇಂಪಾರ್ಟೆಂಟ್ ಫಿಕ್ಸ್ಡ್ ಕ್ವೆಶನ್ಸ್ ನಾವು ಕೊಡ್ತೀವಿ ಚಾನಲ್ ಅಲ್ಲಿ. ಫಾರ್ ಎಕ್ಸಾಂಪಲ್, ನೀವು ಅಕಸ್ಮಾತ್ ನನ್ನ ನಂಬಲಿಲ್ಲ ಅಂತಂದ್ರೆ ಸ್ಟೂಡೆಂಟ್ಸ್ ನಂಬಿ. ಸ್ಟೂಡೆಂಟ್ಸ್ ನೀವೇ ಹೇಳಿ ನನಗೆ, ನಾನು ಸೋಷಿಯಲ್ ಅಲ್ಲಿ ಕೊಡೋ PDF, ನಾನು ಇಂಗ್ಲಿಷ್ ಅಲ್ಲಿ ಮಾಡಿರೋ ಕಾನ್ಸೆಪ್ಟ್ಸ್, ಸೈನ್ಸ್ ಅಲ್ಲಿ ಹೇಳ್ಕೊಡೋ ಕಾನ್ಸೆಪ್ಟ್ಸ್ ಎಕ್ಸಾಮ್ ಅಲ್ಲಿ ಬಂದಿಲ್ವಾ ಸ್ಟೂಡೆಂಟ್ಸ್? ನಮ್ ವೈಷ್ಣವಿ ಮ್ಯಾಮ್ ಮಾಡೋ ಮ್ಯಾಥ್ಸ್ ಕ್ವಶನ್ಸ್ ಎಕ್ಸಾಮ್ ಅಲ್ಲಿ ಬಂದಿಲ್ವಾ? ಬಂದಿದೆ. ಸೊ ಎನಿ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಡೌಟ್ಸ್, ನಮ್ಗೆ ಒಳ್ಳೆ ಮಾರ್ಕ್ಸ್ ಬರುತ್ತಾ, ನಿಮ್ ಚಾನಲ್ ನೋಡಿದ್ರೆ ಸ್ಟೂಡೆಂಟ್ಸ್ ಬರುತ್ತೆ ಒಳ್ಳೆ ಮಾರ್ಕ್ಸ್ ನಿಮಗೆ. ವಿ ಹ್ಯಾವ್ ಮೇಡ್ ಇಟ್ ಹ್ಯಾಪನ್ ಬಿಫೋರ್, ವಿ ವಿಲ್ ಮೇಕ್ ಇಟ್ ಹ್ಯಾಪನ್ ಅಗೇನ್. ಓಕೆನಾ? ಸೊ ನಿಮ್ದು ಎಲ್ಲರಿಗೂ ಗೊತ್ತು, ಪಾಸಿಂಗ್ ಮಾರ್ಕ್ಸ್ ಕಮ್ಮಿ ಮಾಡಿದ್ದಾರೆ. ಹೊಸ ಪಾಸಿಂಗ್ ಮಾರ್ಕ್ಸ್ ಬಂದ್ರೆ 33 ಮಾರ್ಕ್ಸ್ ಪರ್ಸೆಂಟೇಜ್ ಬಂದ್ರೆ ಪಾಸ್ ಆಗ್ತೀರಾ ನೀವು. 33 ಮಾರ್ಕ್ಸ್ ಬಂದ್ರೆ ಪಾಸ್ ಆಗ್ತೀರಾ. ಓಕೆನಾ? ಆಮೇಲೆ ಸ್ಟೂಡೆಂಟ್ಸ್, ಕಂಟ್ರೋಲ್ ದ ಸ್ಕೋಪ್, ಅಪ್ಲೈ ಫಾರ್ ಅ ಸಿಂಗಲ್ ಸಬ್ಜೆಕ್ಟ್ ಆನ್ ಎಲ್ಲ 3-4 ಸಬ್ಜೆಕ್ಟ್ ಕೂಡ ಅಪ್ಲೈ ಮಾಡಬಹುದು ನೀವು. ಒಂದ್ ಸಬ್ಜೆಕ್ಟ್ ಇಲ್ಲ ಅಂದ್ರೆ ಮಲ್ಟಿಪಲ್ ಸಬ್ಜೆಕ್ಟ್ಸ್ ನ ನೀವು ಅಪ್ಲೈ ಮಾಡಬಹುದು ಸ್ಟೂಡೆಂಟ್, ಅಪ್ಲೈ ಮಾಡಬಹುದು. ಈಗ ನಿಮ್ಗೆ ಇರುತ್ತೆ ಮನ್ಸಲ್ಲಿ, ಸರ್ ವಾಟ್ ಅಬೌಟ್ ಇಂಟರ್ನಲ್ ಮಾರ್ಕ್ಸ್ ಏನು?
ಇಂಟರ್ನಲ್ ಮಾರ್ಕ್ಸ್ ಮತ್ತೆ ಬರಿಬೇಕಾ? ಇಲ್ಲ ಸ್ಟೂಡೆಂಟ್ಸ್, ಇಂಟರ್ನಲ್ ಮಾರ್ಕ್ಸ್ ಅಷ್ಟೇ ಇರುತ್ತೆ ನಿಮ್ದು. ಬರೀ ಎಕ್ಸ್ಟರ್ನಲ್ ಎಕ್ಸಾಮ್ ಮಾರ್ಕ್ಸ್ ಮಾತ್ರ ನೀವು ಚೇಂಜ್ ಮಾಡಬಹುದು ವಿತ್ ಹೆಲ್ಪ್ ಆಫ್ ಎಕ್ಸಾಮ್ 2. ಓಕೆನಾ? ಸೊ ನೋ ನೀಡ್ ಟು ಪಾರ್ಟಿಸಿಪೇಟ್ ಇನ್ ಪ್ರಾಕ್ಟಿಕಲ್ಸ್. ಇಂಟರ್ನಲ್ಸ್ ಮಾಡೋದಿಲ್ಲ, ಸೇಮ್ ಎಕ್ಸಾಮ್ ಹೋಗುತ್ತದು. ಇಂಟರ್ನಲ್ ಮಾರ್ಕ್ಸ್ ಸೇಮ್ ಟ್ರಾನ್ಸ್ಫರ್ ಆಗೋ ಸ್ಟೂಡೆಂಟ್ಸ್. ಈ ಮಾರ್ಕ್ಸ್ ಏನ್ ಬೇಕಾಗಿಲ್ಲ. ಈಗ ನಿಮ್ಮೆಲ್ಲರ ಮನಸ್ಸಲ್ಲಿರುತ್ತೆ, ಸರ್ ಮಟೀರಿಯಲ್ಸ್ ಏನ್ ಬೇಕು ನನಗೆ? ಎಕ್ಸಾಮ್ 2 ವಾಟ್ ಇಸ್ ದ ಮಟೀರಿಯಲ್, ವಾಟ್ ಇಸ್ ದ ಫೌಂಡೇಶನ್, ವಾಟ್ ಇಸ್ ದ ಬ್ಲೂ ಪ್ರಿಂಟ್? ಸೇಮ್ ಎಕ್ಸಾಮ್ ನನಗೆ ಏನಿತ್ತಲ್ಲ ಅದೇ ಆಗುತ್ತೆ, ಅದೇ ಫಾಲೋ ಆಗೋ ಸ್ಟೂಡೆಂಟ್ಸ್. ನೋಡಿ, ಬ್ಲೂ ಪ್ರಿಂಟ್ ಎಲ್ಲ ಸೇಮು, ಮಾಡೆಲ್ ಪೇಪರ್ಸ್ ಎಲ್ಲ ಸೇಮು. ಬಟ್ ನಾನು ಏನ್ ಹೇಳಂದ್ರೆ ಸ್ಟೂಡೆಂಟ್ಸ್, ನೀವು ಮುಂಚೆ ತರ ಮಾಡೆಲ್ ಪೇಪರ್ಸ್ ಮಾಡಿ, ಅದ್ ಜೊತೆಗೆ ಎಕ್ಸಾಮ್ 1 ಪೇಪರ್ ಇದೆಯಲ್ಲ ಅದನ್ನು ಮಾಡಿ. ಅದನ್ನು ಮಾಡಿದಾಗ ನಿಮ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಬರುತ್ತೆ. ಆ ತರ ಸ್ಟ್ರಾಟಜಿ ಮಾಡಬೇಕು. ಬ್ಲೂ ಪ್ರಿಂಟ್ ಸೇಮ್ ಫಾಲೋ ಆಗುತ್ತೆ. ಹೊಸ ಬ್ಲೂ ಪ್ರಿಂಟ್ ಬರಕ್ ಹೋಗಲ್ಲ ಇಲ್ಲಿ ನಿಮ್ಗೆ. ಹೊಸದೇನಾದ್ರು ಮಾಡೆಲ್ ಪೇಪರ್ಸ್ ಬರಲ್ಲ ನಿಮ್ಗೆ. ಹಳೆ ಮಾಡೆಲ್ ಪೇಪರ್ಸ್ ಫಾಲೋ ಮಾಡಬೇಕು, ಹಳೆ ಬ್ಲೂ ಪ್ರಿಂಟ್ ಫಾಲೋ ಮಾಡಬೇಕು. ಆ ಜೊತೆಗೆ ಈಗ ರೀಸೆಂಟ್ ಆಗಿರೋ ಎಕ್ಸಾಮ್ ನ ನೀವು ಪೇಪರ್ ಸಾಲ್ವ್ ಮಾಡಬೇಕು. ಅದು ಮಾಡಿದ್ರೆ ಸ್ಟೂಡೆಂಟ್ ಸೇಮ್ ಆಗುತ್ತೆ. ಕಾನ್ಸೆಪ್ಟ್ ನಿಮ್ಗೆ ಹೈ ವೇಟೇಜ್ ಕಾನ್ಸೆಪ್ಟ್ ಸೇಮ್ ಇರುತ್ತೆ. ನಿಮ್ಗೆ ಹೈ ವೇಟೇಜ್ ಕಾನ್ಸೆಪ್ಟ್ ಸೇಮ್ ಇರುತ್ತೆ. ಈಗ ನಿಮ್ದು ಇಲ್ಲಿ ಟೈಮ್ ಲೈನ್ ಆಡ್ ಮಾಡಿ ಸ್ಟೂಡೆಂಟ್ಸ್, ಟೈಮ್ ಲೈನ್ ಆಡ್ ಮಾಡಿದೀನಿ. ಬಟ್ ಈ ಟೈಮ್ ಲೈನ್ ಚೇಂಜ್ ಆಗ್ಬೋದು. ದಿಸ್ ಇಸ್ ಅ ಟೈಮ್ ಲೈನ್ ಫಾರ್ ಯೋರ್ ಲಾಸ್ಟ್ ಇಯರ್ ಆಗಿದ್ದು. ಈ ವರ್ಷ ಟೈಮ್ ಲೈನ್ ಚೇಂಜ್ ಮಾಡಬಹುದು. ಸೊ ಇಫ್ ಯು ವಾಂಟ್ ಅ ವಿಡಿಯೋ ಆನ್ ಟೈಮ್ ಲೈನ್, ಸರ್ ಎಕ್ಸಾಮ್ 2 ಯಾವಾಗ ಬರುತ್ತೆ, ಎಕ್ಸಾಮ್ 1 ರಿಸಲ್ಟ್ ಯಾವಾಗ ಬರುತ್ತೆ, ನೆಕ್ಸ್ಟ್ ಎಕ್ಸಾಮ್ 2 ನಾನು ಯಾವಾಗ ಅಪ್ಲೈ ಮಾಡಬೇಕು, ಸ್ಟೂಡೆಂಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎನಿಥಿಂಗ್ ಹ್ಯಾಪನ್ಸ್ ಐ ಲೆಟ್ ಯು ನೋ. ಏನಾದ್ರು ಲೆಟ್ ಯು ನೋ ಸ್ಟೂಡೆಂಟ್ಸ್. ನಾನು ಬೇಕಂತ ನಾನು ಎಕ್ಸಾಮ್ ರಿಸಲ್ಟ್ ಬಗ್ಗೆ ವಿಡಿಯೋ ಮಾಡಿಲ್ಲ ನಾನು ಇನ್ನ. ಯಾಕೆ ಹೇಳಿ? ನನಗಿನ್ನ ಗೊತ್ತಿಲ್ಲ, ಇನ್ನ ಕನ್ಫರ್ಮ್ ಆಗಿಲ್ಲ ನಿಮ್ ರಿಸಲ್ಟ್ ಯಾವಾಗ ಬರುತ್ತೆ. ನಾನು ಸುಮ್ಮನೆ ವ್ಯೂಸ್ಗೋಸ್ಕರ ಸುಮ್ಮನೆ ವಿಡಿಯೋ ಹಾಕ್ಬಿಡೋದು, ಇವಾಗ ಬರುತ್ತೆ ಎಕ್ಸಾಮ್, ನಿಮ್ ರಿಸಲ್ಟ್ ಬರುತ್ತೆ ಮಾಡಕ್ ಇಷ್ಟ ಇಲ್ಲ ನಂಗೆ. ರಿಸಲ್ಟ್ ಕಿಂತ ಕನ್ಫರ್ಮ್ ಆದಾಗ್ಲೂ ಮಾತ್ರ ನಿಮ್ ವಿಡಿಯೋ ಮಾಡ್ತೀನಿ. ರಿಸಲ್ಟ್ ಬರುತ್ತೆ, ರಿಸಲ್ಟ್ ನಾನು ನಿಮ್ ಜೊತೆಗೆ ನಾನು ಚೆಕ್ ಮಾಡಿಸ್ತೀನಿ. ನಾನು ಲೈವ್ ಆಗಿ ಯೂಟ್ಯೂಬ್ ಅಲ್ಲಿ ರಿಸಲ್ಟ್ ಚೆಕ್ ಮಾಡಿಸ್ತೀನಿ. ನಾನು ನಿಮ್ ಜೊತೆಗೇನೆ ರಿಸಲ್ಟ್ ನ ಸೆಲೆಬ್ರೇಟ್ ಕೂಡ ಮಾಡ್ತೀನಿ ನಿಮ್ದು. ಓಕೆನಾ? ಅಲ್ಲಿವರೆಗೂ ವೇಟ್ ಮಾಡಿ ಸ್ಟೂಡೆಂಟ್ಸ್. ಓಕೆನಾ? ಆಮೇಲೆ ಸ್ಟೂಡೆಂಟ್ಸ್ ನೀವು ಯಾವ ತರ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ನೀವು. ಓಕೆನಾ? ಸೊ ಇವನ್ KSEB ಆನ್ಲೈನ್ ಪೋರ್ಟಲ್ ವರ್ಕ್ಸ್, ಬಟ್ ಐ ವುಡ್ ಸ್ಟೂಡೆಂಟ್ಸ್ ನಿಮ್ದು ಸ್ಕೂಲ್ದು ಹೆಡ್ ಮಾಸ್ಟರ್ ಇಲ್ಲ ಸ್ಕೂಲ್ ಆಫೀಸ್ ಅಲ್ಲಿ ನೀವು ಹೋಗಿ ಅಪ್ಲೈ ಮಾಡಬೇಕು. ಏನು ನಿಮ್ದು ವಿಸಿಟ್ ನ ಸ್ಕೂಲ್ ಕೋಆರ್ಡಿನೇಟರ್ ನ ಸ್ಕೂಲ್ ಹೋಗಿ ಅಲ್ಲಿ ನಿಮ್ದು HM ಟೀಚರ್ಸ್, ನಿಮ್ ಕ್ಲಾಸ್ ಟೀಚರ್ ಅವ್ರು ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ಸಬ್ಜೆಕ್ಟ್ ನ ಕನ್ಫರ್ಮ್ ಮಾಡಿ ಸ್ಟೂಡೆಂಟ್ಸ್. ಫೀಸ್ ನ ಪೇ ಮಾಡಿ. ಜನರಲ್ ಆಗಿ ಫೀಸ್ ಸ್ಕೂಲ್ ಪೇ ಮಾಡಬಹುದು, ಇಲ್ಲಾಂದ್ರೆ ಆನ್ಲೈನ್ ಪೋರ್ಟಲ್ ಇರುತ್ತೆ ಅಲ್ಲಿ ಮಾಡಬಹುದು. ಇನ್ನ ಫೀಸ್ ಸ್ಟೂಡೆಂಟ್ಸ್ ಎವ್ರಿ ಸಿಂಗಲ್ ಇಯರ್ ಚೇಂಜ್ ಆಗುತ್ತೆ. ತುಂಬಾ ಕಮ್ಮಿ ಇರುತ್ತೆ ಫೀಸು. 200 ರೂಪಾಯಿ, 300 ರೂಪಾಯಿ, 500 ರೂಪಾಯಿ ಕಮ್ಮಿ ಇರುತ್ತೆ ಫೀಸು ಪರ್ ಸಬ್ಜೆಕ್ಟ್. ಓಕೆನಾ? ಕಮ್ಮಿ ಇರುತ್ತೆ, ಕನ್ಫರ್ಮೇಶನ್ ಮಾಡ್ಕೊಳ್ಳಿ. ಸೊ ನಿಮ್ದು ಸ್ಕೂಲ್ ಅಲ್ಲೇ ನೀವು ಎಕ್ಸಾಮ್ ರಿಸಲ್ಟ್ ಬರುತ್ತೆ ಗೊತ್ತಾ, ಎಕ್ಸಾಮ್ ರಿಸಲ್ಟ್ ಬಂದ ತಕ್ಷಣ ನೀವು ಹೋಗ್ಬೋದು ಸ್ಕೂಲ್ಗೆ. ನೋಡಿ ಮ್ಯಾಮ್, ಸರ್ ನಂದು ರಿಸಲ್ಟ್ ಈ ತರ ಬಂದಿದೆ, ನನಗೆ ಈ ಎಕ್ಸಾಮ್ ಅಲ್ಲಿ ನಮಗೆ ಒಳ್ಳೆ ಮಾರ್ಕ್ಸ್ ಬರ್ಬೋದು, ನಾನು ಸೆಕೆಂಡ್ ಎಕ್ಸಾಮ್ ಇದಕ್ಕೆ ಬರೀಬೇಕು. ಈ ತರ ಹೇಳಿದ್ರೆ ಅವ್ರು ಹೆಲ್ಪ್ ಮಾಡ್ತಾರೆ ನಿಮ್ಗೆ ಸ್ಟೂಡೆಂಟ್ಸ್. ಈ ತರ ನಿಮಗೆ ಕಂಪ್ಲೀಟ್ ಆಗಿ ಸ್ಟೂಡೆಂಟ್ಸ್ ಹೆಲ್ಪ್ ಮಾಡ್ತಾರೆ. ಆಮೇಲೆ ನಿಮಗೆ ಇಲ್ಲಿ ಕಂಪ್ಲೀಟ್ ಹೊಸ ಹಾಲ್ ಟಿಕೆಟ್ ಬರುತ್ತೆ. ನಿಮ್ಗೆ ಕಂಪ್ಲೀಟ್ ಹೊಸ ಹಾಲ್ ಟಿಕೆಟ್ ಬರುತ್ತೆ. ಹಳೆ ಹಾಲ್ ಟಿಕೆಟ್ ಯೂಸ್ ಆಗಲ್ಲ. ಹೊಸ ಹಾಲ್ ಟಿಕೆಟ್ ಬರುತ್ತೆ, ಯೂಸ್ ಮಾಡಿ ಸ್ಟೂಡೆಂಟ್ಸ್. ಅಗೇನ್ ಇದು ಟೆಂಟೇಟಿವ್ ಡೇಟ್, ಇದನ್ನ ಚೇಂಜ್ ಆಗುತ್ತೆ ಇದು. ಓಕೆನಾ? ಸೊ ಸ್ಟೂಡೆಂಟ್ಸ್ ನಿಮ್ದು ಸ್ಟ್ರಾಟಜಿ, ನಿಮ್ದು ಈಕ್ವೇಶನ್, ಒಳ್ಳೆ ಮಾರ್ಕ್ಸ್ ಪರ್ ಈಕ್ವೇಶನ್ ಎಕ್ಸಾಮ್ 1 ತರನೇ ಇರುತ್ತೆ ಸ್ಟೂಡೆಂಟ್ಸ್. ಚಾನಲ್ ನ ಫಾಲೋ ಮಾಡಿ, ಎಲ್ಲ ವಿಡಿಯೋಸ್ ಮಾಡ್ತೀವಿ ನಾವು. ನಾನು ಹಳೆ ವಿಡಿಯೋಸ್ ನೋಡಿದ್ರು ಕೂಡ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ನಾನು ಸೋಷಿಯಲ್ ಬ್ಲೂ ಪ್ರಿಂಟ್ ನ ನೀವು ಹಳೆ ವಿಡಿಯೋಸ್ ನ ಬ್ಲೂ ಪ್ರಿಂಟ್ ನ ಫಾಲೋ ಮಾಡಿದ್ರೆ ಈಗಲೂ ಬರುತ್ತೆ. ನಾನು ಸೋಷಿಯಲ್ ಹಳೆ ಇಂಪಾರ್ಟೆಂಟ್ ಕ್ವಶನ್ಸ್ ಈಗಲೂ ಮಾಡಿದ್ರು ಬರುತ್ತೆ ಒಳ್ಳೆ ಮಾರ್ಕ್ಸ್. ಗ್ರಾಮರ್ ಕೂಡ ಹಳೆ ವಿಡಿಯೋಸ್ ನೋಡಿದ್ರೆ ಬರುತ್ತೆ. ಬಟ್ ಇಫ್ ಯು ವಾಂಟ್ ಮೋರ್ ವಿಡಿಯೋಸ್ ಆನ್ ಎಕ್ಸಾಮ್ 2 ಆನ್ ದ ಚಾನಲ್, ಸ್ಪೆಸಿಫಿಕ್ ಆಗಿ ಲೈವ್ ಕ್ಲಾಸ್ ಬೇಕಂದ್ರೆ ಕಮೆಂಟ್ ಅಲ್ಲಿ ಹಾಕಿ ಸ್ಟೂಡೆಂಟ್ಸ್, ಅದು ಕೂಡ ಮಾಡ್ಕೊಡ್ತೀನಿ ನಾನು ನಿಮಗೆ. ಎಕ್ಸಾಮ್ 2 ವಿಡಿಯೋಸ್ ಬೇಕಂದ್ರೆ. ಓಕೆನಾ ಸ್ಟೂಡೆಂಟ್ಸ್? ಆಲ್ ದಿ ಬೆಸ್ಟ್. ಒಳ್ಳೆ ಮಾರ್ಕ್ಸ್ ತಗೊಳ್ಳಿ. ಎಕ್ಸಾಮ್ 1 ರಿಸಲ್ಟ್ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ. ರಿಸಲ್ಟ್ ಚೇಂಜ್ ಆಗಲ್ಲ, ಏನ ರಿಸಲ್ಟ್ ಅದೇ ಬರುತ್ತೆ. ಚೇಂಜ್ ಮಾಡ್ಕೋಬೇಡಿ, ಟೆನ್ಷನ್ ತೊಗೊಳ್ಕೋಬೇಡಿ. ರಿಸಲ್ಟ್ ಬಂತು, ಸೆಲೆಬ್ರೇಟ್ ಮಾಡಿದ್ವಿ ನಾವು ಒಟ್ಟಿಗೆ. ರಿಸಲ್ಟ್ ಇಂದ ನಿಮ್ಗೆ ಸ್ಯಾಟಿಸ್ಫೈ ಆಗಿಲ್ಲ, ಎಕ್ಸಾಮ್ 2 ಬರೀರಿ, ಇನ್ನ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ. ಓಕೆನಾ? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ನಾನು ಸಿಗ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಈ ವಿಡಿಯೋನ ಲೈಕ್ ಮಾಡಿ ಸ್ಟೂಡೆಂಟ್ಸ್. ಹಂಗೆ ಒಂದು ಕಮೆಂಟ್ ಹಾಕಿ ಮರಿಬೇಡಿ. ಇಫ್ ಯು ಆರ್ ರೈಟಿಂಗ್ ಎಕ್ಸಾಮ್ 2, ನೀವು ಎಕ್ಸಾಮ್ 2 ಬರೀತೀರಾ? ಕಮೆಂಟ್ ಹಾಕಿ ಸ್ಟೂಡೆಂಟ್ಸ್. ಎಸ್ ಸರ್ ಐ ಆಮ್ ರೈಟಿಂಗ್, ಈ ಸಬ್ಜೆಕ್ಟ್ ನಾನು ಬರೀತಾ ಇದೀನಿ, ಹೇಳಿ ನನಗೆ ಕಾನ್ಫಿಡೆನ್ಸ್ ಆಗಿ ಹೇಳಿ. ಎಸ್ ಸರ್ ನಂಗೆ ಪೊಟೆನ್ಷಿಯಲ್ ಜಾಸ್ತಿ ಇದೆ, ನಾನು ಇದು ಚೆನ್ನಾಗಿ ಮಾಡ್ಬೋದು ನಾನು. ಕಮೆಂಟ್ ಹಾಕಿ ಸ್ಟೂಡೆಂಟ್ಸ್. ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಸೋ ಮಚ್. ಮಟೀರಿಯಲ್ ಸೇಮೇ ಇರುತ್ತೆ ನಿಮ್ದು ಎಕ್ಸಾಮ್ ಒಂಥರ, ಚಿಂತೆ ಮಾಡಕ್ ಹೋಗ್ಬೇಡಿ. ಬಾಯ್ ಬಾಯ್.